ಹಾಯ್, ಕ್ವಾಲಿಫೈಯರ್ ಒನ್ಗೆ ಟೈಮ್ ಸೆಟ್ ಆಗಿದೆ, ಕೌಂಟ್ ಡೌನ್ ಶುರುವಾಗಿದೆ. RCB ವರ್ಸಸ್ GT ಕ್ವಾಲಿಫೈಯರ್ 1 ಧರ್ಮಶಾಲಾದಲ್ಲಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ರಿವ್ಯೂ ನಿಮಗೆ ಕೊಡ್ತೀನಿ. 18 ಸೀಸನ್ಗಳ IPL ಹಿಸ್ಟ್ರಿಯಲ್ಲಿ 6 ಬಾರಿ ಯಾರು ಟೇಬಲ್ ಟಾಪರ್ ಆಗಿದ್ದಾರೆ ಅವರು ಚಾಂಪಿಯನ್ ಆಗಿದ್ದಾರೆ. ಅದರಲ್ಲಿ ಮುಂಬೈ ಇಂಡಿಯನ್ಸ್ 3 ಸಲ 3 ಸೀಸನಲ್ಲಿ ಟೇಬಲ್ ಟಾಪರ್ ಆಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು ಚಾಂಪಿಯನ್ ಆಗಿದೆ. ಒಂದು ಸೀಸನ್ ರಾಜಸ್ಥಾನ್ ರಾಯಲ್ಸ್ ಅಂದರೆ ಫಸ್ಟ್ ಸೀಸನಲ್ಲೇ ಟೇಬಲ್ ಟಾಪರ್ ಆಗಿ ಅವರು ಚಾಂಪಿಯನ್ ಆದರು. ಸೊ ಅದಾದಮೇಲೆ GT ಕೂಡ ಟೇಬಲ್ ಟಾಪರ್ ಆಗಿ ಚಾಂಪಿಯನ್ ಆಗಿದೆ. ಹಾಗೆ KKR ಅವರು ಕೂಡ ಟೇಬಲ್ ಟಾಪರ್ ಆಗಿ ಚಾಂಪಿಯನ್ ಆಗಿದ್ದಾರೆ. ಹಾಗಾಗಿ RCB ಸಲ ಟೇಬಲ್ ಟಾಪರ್ ಆಗಿ ಎಂಟ್ರಿ ಆಗಿ ಚಾಂಪಿಯನ್ ಆಗುತ್ತಾ ಅನ್ನೋದೀಗ ಸದ್ಯಕ್ಕಿರುವಂಥ ಪ್ರಶ್ನೆ. ನಂಬರ್ 1, ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಎರಡನೇದಾಗಿ RCB 2011 ನಂತರ 15 ವರ್ಷ ಆದಮೇಲೆ ಟೇಬಲಲ್ಲಿ ನಂಬರ್ 1 ಆಗಿ ಪ್ಲೇ ಆಫ್ಗೆ ಎಂಟ್ರಿ ಆಗ್ತಿದೆ. ಇದು ಮತ್ತೊಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾ. ಸೊ ಇದೆರಡೂ ಕೂಡ ಒಂದು ಅಡ್ವಾಂಟೇಜಾ ಅಥವಾ ಬರ್ಡನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಈಗ ಪ್ರಿವ್ಯೂ ವಿಚಾರಕ್ಕೆ ಬರೋಣ. ನಾವು GTನ ಈಗಾಗಲೇ ಲೀಗಲ್ಲಿ 2 ಸಲ ಆಡಿದ್ದೀವಿ. ಒಂದು ಮ್ಯಾಚಲ್ಲಿ ನಾವು ಗೆದ್ದಿದ್ವಿ. ನಾವು 200+ ಅವರ್ ಪೋಸ್ಟ್ ಮಾಡಿದ್ರು, ನಾವು ಅದನ್ನು 18.5 ಓವರಲ್ಲಿ ಚೇಸ್ ಮಾಡಿದ್ವಿ. ಎರಡನೇ ಮ್ಯಾಚಲ್ಲಿ ಅವರು ನಮ್ಮನ್ನು 155ಕ್ಕೆ ಕಟ್ ಹಾಕಿದರು. ಈ ಒಂದು ಇಡೀ ಸೀಸನ್ನಲ್ಲಿ ದ ಲೀಸ್ಟ್ ರನ್ಗೆ ಕಟ್ ಹಾಕ್ತಂಥ ಟೀಮ್ RCBನ ಅಂತ ಯಾವುದಾದ್ರೂ ಇದ್ದರೆ ಅದು GT, ಗುಜರಾತ್ ಟೈಟನ್ಸ್. ನಾನು ಈಗಲೇ ಹೇಳ್ತೀನಿ, ದಿಸ್ ಕಾಂಟೆಸ್ಟ್ ವಿಲ್ ಬಿ ಬಿಟ್ವೀನ್ RCB ಬ್ಯಾಟರ್ಸ್ ಆ್ಯಂಡ್ GT ಬೌಲರ್ಸ್. ಇದು ಪ್ಯೂರ್ಲಿ ಇಂಥ ಒಂದು ಕಾಂಟೆಸ್ಟ್ ನಡೆಯುತ್ತೆ. ಯಾಕಂತಂದರೆ ಈ ಟೀಮ್ GT ಹೇಗೆ ಅಂತಂದರೆ ಅವ್ರದ್ದೊಂದು ಟೆಂಪ್ಲೇಟ್ ಇದೆ. ಸೊ ಅದಕ್ಕೆ ರಿಸ್ಟ್ರಿಕ್ಟ್ ಆಗಿರುವಂಥ ಟೀಮ್. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ವೆದರ್ ಕಂಡೀಷನ್ ಬಗ್ಗೆ ಮಾತಾಡ್ತೀನಿ. ವೆದರ್ ಕಂಡೀಷನ್ ಏನು ಅಂತಂದರೆ, ಈ ಕ್ವಾಲಿಫೈಯರ್ 1ನಲ್ಲಿ ಏನಾದರೂ ಮಳೆ ಬಂದು ವಾಶೌಟ್ ಆದರೆ ಯಾರು ಟೇಬಲ್ ಟಾಪರ್ಸ್ ಅವರು ಸೀದಾ ಫೈನಲ್ಗೆ ಹೋಗ್ತಾರೆ. ಬಟ್ ಆ ಕಂಡೀಷನ್ ಇದೆಯಾ ಅಂತ ನೋಡಿದ್ರೆ, ವೆದರ್ದು ಫೋರ್ಕಾಸ್ಟ್ ನೋಡಿದ್ರೆ ಅಂಥ ಯಾವುದೇ ಸೂಚನೆಗಳು ಇಲ್ಲ. ಕಂಪ್ಲೀಟ್ ಕ್ಲಿಯರ್ ಸ್ಕೈ ಇದೆ. ಹ್ಯೂಮಿಡಿಟಿ ಕೂಡ 40% to 50% ಅಂತ ಇದೆ. ಮಳೆ ಸಾಧ್ಯತೆ ಒಂದು ಗಂಟೆಗೆ 40% ಅಂತ ಇದೆ. ಬಟ್ ಅದು ಕೂಡ ಗ್ಯಾರಂಟಿ ಇಲ್ಲ. ಓವರಾಲ್ ಡೇ ಪ್ರೆಸಿಪಿಟೇಷನ್ ನೋಡಿದ್ರೆ ನಾವು ಒಂದು 20 to 30% ಅಂತ ಇದೆ. ಸೊ ಹಾಗಾಗಿ ಒಂದು ನೀಟ್ ಗೇಮ್ ಆಗುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿದೆ. ಸೊ ಹಾಗಾಗಿ ವೆದರ್ ಕಂಡೀಷನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಫ್ರೈಡೇ ಏನೋ ಮಳೆ ಇದೆ, ಥರ್ಸ್ಡೇ ಫ್ರೈಡೇ ಮಳೆ ಇದೆ, ಬಟ್ ಟ್ಯೂಸ್ಡೇ ಯಾವುದೇ ಸಮಸ್ಯೆ ಇಲ್ಲ. ಸೊ ವೆದರ್ ಕಂಡೀಷನ್ ವಿಲ್ ಬಿ ಆ್ಯಪ್ಟ್ ಟು ದ ಮ್ಯಾಚ್. ಎರಡನೇ ವಿಚಾರ, ಪಿಚ್ ಕಂಡೀಷನ್ ಹೇಗೆ. ನಾವು ಇದುವರೆಗೆ ಈ ಸೀಸನಲ್ಲಿ ಆಡಿರುವಂಥ 3 ಮ್ಯಾಚ್, 3 ಕೂಡ ಪಂಜಾಬ್ ಆಡಿರುವಂಥ ಮ್ಯಾಚ್, ಅವರ ಹೋಮ್ ಪಿಚ್ ಆಗಿರೋದ್ರಿಂದ ಅದರಲ್ಲಿ 3 ಮ್ಯಾಚಲ್ಲಿ 2 ಸಲ ಈ ಚೇಸ್ ಮಾಡಿದವ್ರು ವಿನ್ ಆಗಿದ್ದಾರೆ. 1 ಸಲ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಟೀಮ್ ವಿನ್ ಆಗಿದೆ, ಅದು ನಮ್ಮ RCBನೇ. ನಾವು ಮಾತ್ರ ಅಲ್ಲಿ ಟೋಟಲನ್ನು ಡಿಫೆಂಡ್ ಮಾಡಿರೋದು. 222 ಹೊಡೆದಿದ್ವಿ, ಅದಾದಮೇಲೆ ಅವ್ರನ್ನ ಕಟ್ ಹಾಕಿದ್ವಿ. ನಿಮಗೆ ವೆಂಕಟೇಶ್ ಅಯ್ಯರ್ ಅವರ ಇನ್ನಿಂಗ್ಸ್ ನೆನಪಿರುತ್ತೆ, ಮಧ್ಯಾಹ್ನದ ಮ್ಯಾಚ್ ಅದು. ಅದನ್ನು ಬಿಟ್ಟರೆ ಒಂದು ಮ್ಯಾಚಲ್ಲಿ DC ಚೇಸ್ ಮಾಡಿದ್ರು, ಇನ್ನೊಂದು ಮ್ಯಾಚಲ್ಲಿ ಪಂಜಾಬ್ ಮುಂಬೈ ವಿರುದ್ಧ ಚೇಸ್ ಮಾಡಿ ಗೆದ್ದಿದ್ರು. ಇದು ಚೇಸ್ಗೆ ಆ್ಯಪ್ಟ್ ಆದಂಥ ಒಂದು ಪಿಚ್. ನಾವು ಆಡಿದ್ದು ಆಫ್ಟರ್ನೂನ್ ಮ್ಯಾಚ್, ಹಾಗಾಗಿ ನಮಗೆ ಡಿಫೆಂಡ್ ಮಾಡೋಕ್ಕೆ ಸಾಧ್ಯ ಆಯಿತು. ಆದರೆ ಈಗ ನಾವು ಆಡ್ತಾ ಇರೋದು ನೈಟ್ ಮ್ಯಾಚ್, ಅಂದರೆ ಡೇ ನೈಟ್ ಮ್ಯಾಚ್. ಸೊ ಆ ಕಾರಣಕ್ಕೆ ನೈಟ್ ಮ್ಯಾಚ್ ಆಗಿರೋದ್ರಿಂದ ನಮಗೆ ಚೇಸಿಂಗ್ ವಿಲ್ ಬಿ ಎ ವೆರಿ ಗುಡ್ ಬೆಟ್. ಸೊ ಹಾಗಾಗಿ ಯಾರೇ ಟಾಸ್ ಗೆದ್ದರೂ ಕೂಡ ಚೇಸಿಂಗಿಗೆ ಹೋಗ್ತಾರೆ, ಯಾಕಂದರೆ ಅಂಡರ್ ಲೈಟ್ಸ್ ಇಲ್ಲಿ ಚೇಸ್ ಮಾಡೋದು ಈಸಿ. ಇನ್ನು ಪಿಚ್ ಹೇಗಿದೆ ಅಂತಂದರೆ, ಬೌನ್ಸ್ ಇದೆ, ತಿನ್ ಏರ್ ಬರ್ತಾ ಇರುತ್ತೆ. ಅಂದರೆ ಬೆಟ್ಟ ಗುಡ್ಡಗಳ ನಡುವಿನ ಒಂದು ಗ್ರೌಂಡ್ ಆಗಿರೋದ್ರಿಂದ ಕೆಪಾಸಿಟಿ ಒಂದು 20,000ದಷ್ಟು ಕೆಪಾಸಿಟಿ ಇರುವಂಥ ಒಂದು ಗ್ರೌಂಡ್ ಇದು. ಬಟ್ ಬ್ಯೂಟಿಫುಲ್ ಗ್ರೌಂಡ್. ಆದರೆ ಡೇಯಲ್ಲಿ ಅಷ್ಟು ಅಲ್ಲಿನ ವಿಜುವಲ್ಸ್ ಕಾಣಲ್ಲ ಅಷ್ಟೇ. 200 220 225 230 ಅಷ್ಟೇ ಇರುವಂಥ ಪಿಚ್ ಇದು. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅಷ್ಟು ಹೊಡಿಬೋದು, ಅಷ್ಟು ಹೊಡೆದ್ರೂ ಕೂಡ ಚೇಸ್ ಮಾಡ್ಬೋದಾ ಅಂತಂದರೆ ಮಾಡ್ಬೋದು. ಸೊ ಆ ಥರ ನಾವು ಕಂಡೀಷನ್ಸ್ ಹಿಂದೆ ನೋಡಿದ್ದೀವಿ. 1 ಓವರ್ ಬಾಕಿ ಇಟ್ಕೊಂಡೆ 200 ಚೇಸ್ ಮಾಡಿವೆ ಟೀಮ್ಗಳು ಈ ಸೀಸನ್ನ ಒಂದು ಮ್ಯಾಚ್ಗಳನ್ನು ನೋಡಿದಾಗ. ಸೊ ನನಗನ್ಸುತ್ತೆ ಟಾಸ್ ಗೆದ್ದು ಒಂದು 235 ಆ ಥರದ್ದೇನಾದರೂ ದೊಡ್ಡ ಸ್ಕೋರ್ ಬಂದರೆ ಆಗ ಅದನ್ನು ಡಿಫೆಂಡ್ ಮಾಡೋದು ಈಸಿ ಆಗುತ್ತೆ. ಚೆನ್ನಾಗಿ ನೀವು ಬೌಲ್ ಮಾಡಿದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ 220 ಆಲ್ಸೋ ವಿಲ್ ಬಿ ಎ ವೆರಿ ಗುಡ್ ಟೋಟಲ್. ಎನಿಥಿಂಗ್ ಬಿಯಾಂಡ್ 200 ಮೇಲೆ ಹೋದರೆ ನಾವು ಕಂಟೈನ್ ಮಾಡುವಂಥ ಚಾನ್ಸಸ್ ಇದೆ, ಯಾರೇ ಚೇಸ್ ಮಾಡುವಂಥ ಸಂದರ್ಭದಲ್ಲಿ. ಸೊ ಇದು ಪಿಚ್ ಕಂಡೀಷನ್ ಆಯಿತು. ನಾವು ನೋಡ್ತಿದ್ದ ಹಾಗೆ ಇಲ್ಲಿ ಫಾಸ್ಟ್ ಬೌಲರ್ಗಳಿಗೆ ರನ್ನು ಹೊಡೆದಿದ್ದಾರೆ, ವಿಕೆಟ್ ಕೂಡ ಸಿಕ್ಕಿದೆ. ಸೊ ರಶೀಕ್ದಾರ್ ಸಲಾಮ್ ಲಾಸ್ಟ್ ಟೈಮ್ ಆಡಿದಾಗ 3 ವಿಕೆಟ್ ತೆಗೆದರು. ಹಾಗೆ ಭುವನೇಶ್ವರ್ ಚೆನ್ನಾಗಿ ಬೌಲ್ ಮಾಡಿದ್ರು. ಇಲ್ಲಿ ಹಿಂದೆ ಮಿಚೆಲ್ ಸ್ಟಾರ್ಕ್ ಅಂತ ಬೌಲರ್ಗಳು ಬೌಲ್ ಮಾಡಿದಾಗ 50 ರನ್ನು ಕೊಟ್ಟಿದ್ದಾರೆ, ವಿಕೆಟು ತೊಗೊಂಡಿದ್ದಾರೆ. ಸೊ ಈ ಒಂದು ಪಿಚ್ ಕಂಡೀಷನ್ ನಮಗೆ GTಗಿಂತ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ GT ಯಾವುದೇ ಮ್ಯಾಚ್ ಧರ್ಮಶಾಲಾದಲ್ಲಿ ಆಡಿಲ್ಲ ಈ ಸೀಸನ್. ಆದರೆ ನಾವು ಆಲ್ರೆಡಿ ಒಂದು ಮ್ಯಾಚನ್ನು ಇಲ್ಲಿ ಆಡಿದ್ದೀವಿ. ಸೊ ಕಂಡೀಷನ್ಸ್ ನಮಗೆ ಇವ್ರಿಗಿಂತ ಚೆನ್ನಾಗಿ ಗೊತ್ತಿದೆ. ಬಟ್ ಆನ್ ದ್ಯಾಟ್ ಡೇ, ಮ್ಯಾಚ್ ಡೇ ಏನಾಗುತ್ತೆ ಅದೇ ಇಂಪಾರ್ಟೆಂಟ್ ಅಲ್ವಾ. ಸೊ ಇದು ಪಿಚ್ ಕಂಡೀಷನ್. ಒಳ್ಳೆ ರನ್ ಬರುತ್ತೆ, ವಿಕೆಟ್ಸ್ ಕೂಡ ಸಿಗುತ್ತೆ, ರನ್ ಕೂಡ ಹೋಗುತ್ತೆ. ಸೊ ಈ ಥರ ಒಂದು ಪಿಚ್ ಇದು. ಸೊ ಹಾಗಾಗಿ ಅವ್ರ ಕಡೆ ಈ ಪಿಚ್ಚಲ್ಲಿ ಸ್ವಲ್ಪ ಬೌನ್ಸ್ ಆ್ಯಂಡ್ ಕ್ಯಾರಿ ಇರೋದ್ರಿಂದ ರಬಾಡ, ಮೊಹಮ್ಮದ್ ಸಿರಾಜ್ ಹಾಗೆ ಜೇಸನ್ ಹೋಲ್ಡರ್, ಸೊ ಅರ್ಷದ್ ಖಾನ್ ಆಡ್ತಾರೋ ಅಥವಾ ಪ್ರಸಿದ್ಧ ಕೃಷ್ಣ ಬರ್ತಾರೋ ಗೊತ್ತಿಲ್ಲ, ಅದೇನೂ ಕೂಡ ಪ್ರಶ್ನೆಯಲ್ಲಿದೆ. ಇನ್ನು ಟೀಮ್ ವಿಚಾರಕ್ಕೆ ಬರೋಣ.
ಜಿ ಟಿಯ ಟೀಮ್ ಹೇಗಿದೆ ಅಂತ. ಜಿ ಟಿ ಅವ್ರದ್ದೊಂದು ಟೆಂಪ್ಲೇಟ್ ನಾನು ಆರಂಭದಲ್ಲೇ ಹೇಳಿದೆ. ಅವ್ರದ್ದಲ್ಲಿ ಆಲ್ಮೋಸ್ಟ್ ಎಲ್ಲರ ಸ್ಟ್ರೈಕ್ ರೇಟನ್ನು ನೋಡಿದ್ರೆ ಎಲ್ಲರೂ ಕೂಡ 130, 140 ಆ ಒಂದು ಸ್ಟ್ರೈಕ್ ರೇಟಲ್ಲಿ ಆಡುವಂಥ ಬ್ಯಾಟ್ಸ್ಮನ್ಗಳೇ. ಸಾಯಿ ಸುದರ್ಶನ್ ಇರ್ಬೋದು, ಗಿಲ್ ಇರ್ಬೋದು, ಸುಂದರ್ ಇರ್ಬೋದು, ಬಟ್ಲರ್ ಕೂಡ ಇರೋದರಲ್ಲಿ ಬಟ್ಲರೇ ಸ್ವಲ್ಪ ಟಾಪ್ ಆರ್ಡ್ರಲ್ಲಿ ಜಾಸ್ತಿ ಇರೋದು. ಅವರು ಕೂಡ 140 ಒಳಗಡೆನೇ ಬ್ಯಾಟ್ ಮಾಡಿದ್ದಾರೆ. ಅವ್ರದ್ದೇನು ಅಂತಂದರೆ ಒಂದು 200, 205 ಆ ಒಂದು ಟೆಂಪ್ಲೇಟಲ್ಲಿ ಆಡುವಂಥ ಟೀಮ್ ಅದು. ತುಂಬ ಅವ್ರ ಮೇಲೆ ನೀವು 230 ಹೊಡೆದ್ಬಿಟ್ರೆ ಅವ್ರು ಚೇಸ್ ಮಾಡಲ್ಲ. ನೀವು ಇಡೀ ಈ ಒಂದು ಟೂರ್ನಮೆಂಟ್ ಅಥವಾ ಸೀಸನನ್ನು ನೋಡ್ಕೊಂಡು ಬನ್ನಿ, ಅವ್ರದ್ದೊಂದು ಫಿಕ್ಸ್ ಟೆಂಪ್ಲೇಟ್ ಇದೆ. ಆಪೋಸಿಷನ್ನ ಒಂದು 180ರಿಂದ 200 ಆ ಒಂದು ರೇಂಜಲ್ಲಿ ಕಟ್ ಹಾಕಿದ್ರೆ ನಂತರ ಬೌಲಿಂಗಲ್ಲಿ ಕಮ್ಬ್ಯಾಕ್, ಬೌಲಿಂಗಲ್ಲಿ ಅಷ್ಟು ತರ್ತಾರೆ 180 to 200. ಅದಾದಮೇಲೆ ಇಲ್ಲ ಇವ್ರನ್ನ 200 ಪೋಸ್ಟ್ ಮಾಡಿದ್ರು ಅಂತಂದರೆ ಬೌಲಿಂಗಲ್ಲಿ ಬಂದು ಅವ್ರನ್ನೊಂದು 170, 180 ಕಟ್ ಹಾಕುವಂಥ ಒಂದು ಫಾರ್ಮುಲಾ ಇಷ್ಟೇ. ತುಂಬ ಹೆವಿ ವೇಟ್ ಹೊಡೆದು ಚಚ್ಚಿ ಬಿಸಾಕಿದ್ರೆ ಅವ್ರ ಮೇಲೆ ಅವರು ಅದನ್ನು ಚೇಸ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಒಂದು ಟೀಮ್. ಯಾಕಂದರೆ ಅವರಿಗೆ ಲೋವರ್ ಆರ್ಡ್ರಲ್ಲೂ ಕೂಡ ಅಂಥ ಹಿಟ್ಟರ್ಸ್ ಯಾರೂ ಕೂಡ ಇಲ್ಲ. ನೀವು ವಾಷಿಂಗ್ಟನ್ ಸುಂದರ್, ತಿವಾಟಿಯಾ, ಶಾರುಖ್ ಖಾನ್ ಇವರೆಲ್ಲ ಫಿನಿಷ್ ಮಾಡುವಂಥ ಅಬಿಲಿಟಿ ನಾವು ನೋಡಿಲ್ಲ. ಸೊ ಹೋಲ್ಡರ್ ಇದ್ದಾರೆ. ಫಿಲಿಪ್ಸ್ನ ಅವ್ರು ಟ್ರೈ ಮಾಡಿದ್ರು. ದ ಬೆಸ್ಟ್ ಚೇಂಜ್ ಅವರು ಈ ಸೀಸನಲ್ಲಿ ಮಾಡಿದ್ದು ಅಂತಂದರೆ ಗ್ಲೆನ್ ಫಿಲಿಪ್ಸ್ನ ಬದಲಿಗೆ ಹೋಲ್ಡರ್ನ ತಂದಿದ್ದು. ಸೊ ಅಲ್ಲೊಂದು 3 ಡೈಮೆನ್ಷನ್ ಪ್ಲೇಯರ್ ಅವ್ರಿಗೆ ಸಿಕ್ಕಿದ್ರು. ಒಳ್ಳೆ ಬ್ಯಾಟ್ಸ್ಮನ್, ಹಾಗೆ ಒಳ್ಳೆ ಬೌಲರ್, ಫಿನಿಷರ್ ಕೂಡ ಅಥವಾ ಫೀಲ್ಡರ್ ಕೂಡ. ಸೊ ಈ ಥರದೊಂದು ಡೈಮೆನ್ಷನಲ್ ಪ್ಲೇಯರ್ ಸಿಕ್ಕಿದ್ದಾರೆ ಅವರಿಗೆ. ಅದೊಂದು ಬೆಸ್ಟ್ ಚೇಂಜ್ ಜಿ ಟಿ ಮಾಡಿರೋದು. ಬಟ್ ಅವ್ರದ್ದು ಆ ಫಾರ್ಮುಲಾ ಇದೆಯಲ್ಲ 180 to 200 ಟೋಟಲ್ ಅಷ್ಟರೊಳಗಡೆನೇ ಆಟ ನಡೆಸೋದು ಅವರು. ಅದ್ರ ಮೇಲೆ ಕ್ರಾಸ್ ಆದರೆ ಈ ಟೀಮ್ ಸ್ವಲ್ಪ ನರ್ವಸ್ ಆಗುತ್ತೆ. ಸೊ ನಮ್ಮದು ಬೆಸ್ಟ್ ಇರೋದೇ ಒಂದು ದೊಡ್ಡ ಟೋಟಲ್ ನಾವು ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ, ಇಲ್ಲ ನಾವು ಫಸ್ಟಿಗೆ ಏನಾದರೂ ಚೇಸಿಂಗ್ ತೊಗೊಂಡ್ವಿ ಆ ಥರದ್ದೇನಾದರೂ ಆದರೆ ಅವ್ರನ್ನ ಒಂದಿಷ್ಟು ರನ್ನಿಗೆ ಕಟ್ ಹಾಕೋದೇನಿದೆ 180 to 200 ಕಟ್ ಹಾಕಿದ್ರೆ ನಾವು ಈಸಿಲಿ ಚೇಸ್ ಮಾಡ್ಬೋದು. ಬಟ್ ಅವ್ರ ಬೌಲಿಂಗ್ ಚೆನ್ನಾಗಿದೆ. ಸಿರಾಜ್ RCB ಮೇಲೆ ಸಗದ ಬೌಲ್ ಮಾಡಿದ್ದಾರೆ. 2 ಮ್ಯಾಚಲ್ಲೂ ಕೂಡ 2 ವಿಕೆಟ್ ವಿತಿನ್ ಎಕಾನಮಿ 8ಅಲ್ಲಿದೆ. ಸೊ ರಶೀದ್ ಖಾನ್ ಕೂಡ 2 ಮ್ಯಾಚಲ್ಲೂ 2 ವಿಕೆಟ್ ತೊಗೊಂಡಿದ್ದಾರೆ. ಅವರು ಎಸ್ಪೆಷಲಿ ಪಡಿಕಲ್ನ ಕಾಡಿದ್ದಾರೆ. ರಬಾಡ ಸ್ವಲ್ಪ ವಿರಾಟ್ ಕೊಹ್ಲಿ ಅವರಿಗೆ ಹೊಡೆದಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಅವರು ವಿಕೆಟ್ ಕೂಡ ರಬಾಡ ಪಡೆದಿದ್ದಾರೆ. ಸೊ ಹಾಗಾಗಿ ವಿರಾಟ್ ಕೊಹ್ಲಿನ ರಬಾಡ ಟಾರ್ಗೆಟ್ ಮಾಡ್ತಾರೆ. ಪಡಿಕಲ್ ಅಂತ ಪ್ಲೇಯರ್ನ, ಪಟಿದಾರ್ ಅಂತ ಪ್ಲೇಯರ್ನ ಸ್ವಲ್ಪ ರಶೀದ್ ಖಾನ್ ಟಾರ್ಗೆಟ್ ಮಾಡ್ಬೋದು. ರಶೀದಿಗೆ ಸಿಕ್ಸರ್ಗಳು ಕೂಡ ಹೋಗಿದೆ, ವಿಕೆಟ್ ಕೂಡ ಎತ್ತಿದ್ದಾರೆ. ಸೊ ಅವರಿಗೆ ಸಪೋರ್ಟ್ ಮಾಡೋಕ್ಕೆ, ಕಾಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಸಿದ್ಧ ಕೃಷ್ಣ, ಅರ್ಷದ್ ಖಾನ್ ಲಾಸ್ಟ್ ಮ್ಯಾಚಲ್ಲಿ 3 ವಿಕೆಟ್ ತೊಗೊಂಡಿದ್ರು. ಬಹುಶಃ ಅವ್ರನ್ನ ಮತ್ತೆ ಆಡಿಸ್ಬೋದೇನೋ ಲಾಸ್ಟ್ ಮ್ಯಾಚ್ನ ಮೆರಿಟ್ನಲ್ಲಿ. ಅದನ್ನು ಬಿಟ್ಟರೆ ಹೋಲ್ಡರ್ ಆಗಾಗ ಬಂದು ವಿಕೆಟ್ಗಳು ತೆಗಿತಾರೆ. ಲಾಸ್ಟ್ ಟೈಮ್ 155 ಕಟ್ ಹಾಕಿದಾಗ 3 ವಿಕೆಟ್ ಅವ್ರದ್ದು. ಒಂದು ಕಾಂಟ್ರವರ್ಷಿಯಲ್ ಕ್ಯಾಚ್ ಕೂಡ ಆಗಿತ್ತು, ನಿಮ್ಗೆ ನೆನಪಿರ್ಬೋದು, ನೆಲಕ್ಕೆ ತಾಗಿದೆ ಅಂತ. ಅದೇ ಮ್ಯಾಚಲ್ಲಿ ಕ್ಯಾಚಸ್ ಕೂಡ ಚೆನ್ನಾಗಿ ತೊಗೊಂಡಿದ್ದಾರೆ. ಸೊ ಬೌಲಿಂಗ್ ಚೆನ್ನಾಗಿದೆ ಅವ್ರದ್ದು ಬ್ಯಾಟಿಂಗ್ ಕಂಪೇರ್ ಮಾಡಿದ್ರೆ. ಬಟ್ RCB 11ಗೆ ನಾವು ಬರೋದಾದರೆ ಒಂದು ಚೇಂಜ್ ನಿರೀಕ್ಷೆ ಮಾಡ್ಬೋದು. ಫಿಲ್ ಸಾಲ್ಟ್ ಏನಾದರೂ ಕಂಪ್ಲೀಟ್ಲಿ ಫಿಟ್ ಇದ್ದಾರೆ, ಏನಾದರೂ ಎಂಟ್ರ್ ಆಗ್ತಾರೆ ಅಂತ ಆದರೆ ಆಗ ಮೇ ಬಿ ಬೆತ್ತಲ್ ಪ್ಲೇಸ್ಗೇನು ಫಿಲ್ ಸಾಲ್ಟ್ ಎಂಟ್ರ್ ಆಗಿ ಜಿತೇಶ್ ಶರ್ಮಾನ ಏನಾದರೂ ಡ್ರಾಪ್ ಮಾಡ್ತಾರೆ. ಯಾಕಂದರೆ ಫಿಲ್ ಸಾಲ್ಟ್ ನಿಮಗೆ ಕೀಪಿಂಗ್ ಆಪ್ಷನ್ ಸಿಗುತ್ತೆ. ವೆಂಕಟೇಶ್ ಅಯ್ಯರ್ನ ನೀವು ಡ್ರಾಪ್ ಮಾಡೋ ಹಾಗೆ ಇಲ್ಲ. ಯಾಕಂದರೆ ಇದೇ ಧರ್ಮಶಾಲಾದಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಲಾಸ್ಟ್ ಮ್ಯಾಚಲ್ಲೂ ಕೂಡ ಸೂಪರಾಗಿ ಆಡಿದ್ರು ಓಪನಿಂಗಲ್ಲಿ. ಸೊ ಅಂಥೊಬ್ಬ ಪ್ಲೇಯರ್ ನಿಮಗೆ ಟಾಪ್ 4ಅಲ್ಲಿ ಬೇಕು. ಸೊ ಆ ಕಾರಣಕ್ಕೆ ನನಗನ್ಸುತ್ತೆ ಫಿಲ್ ಸಾಲ್ಟ್ ಬಂದರೆ ನೀವು ಓಪನಿಂಗ್ ಸ್ಲಾಟ್ ಫಿಲ್ ಸಾಲ್ಟ್, ಹಾಗೆ ಅವ್ರ ಜೊತೆಗೆ ಕೊಹ್ಲಿ ಆದಮೇಲೆ ಪಡಿಕಲ್ ಆರ್ ವೆಂಕಟೇಶ್ ಅಯ್ಯರ್. ಪಡಿಕಲ್ನ 1 ಡೌನ್ ಡಿಸ್ಟರ್ಬ್ ಮಾಡೋದು ಸರಿ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಇಬ್ಬರು ಕೂಡ ಆ ಒಂದು ಸ್ಪಾಟಿಗೆ ಈಕ್ವಲಿ ಕಾಂಪಿಟೇಟಿವ್ ಆಗಿದ್ದಾರೆ, ಚೆನ್ನಾಗಿ ಆಡ್ತಾರೆ ಅವರು. ಸೊ ಅದಾದಮೇಲೆ ಪಟಿದಾರ್ 4 ಅಥವಾ ವೆಂಕಟೇಶ್ ಅಯ್ಯರ್ 4, ಪಟಿದಾರ್ 5ರಲ್ಲಿ ಬರ್ಬೋದು, ಟಿಮ್ ಡೇವಿಡ್ 6. ಸೊ ಆ ಥರ ಬ್ಯಾಟಿಂಗ್ ಆರ್ಡರ್ ಹೋಗುತ್ತೆ. ಅದಾದಮೇಲೆ ಕೃಣಾಲ್ ಪಾಂಡ್ಯನೋ ಅಥವಾ ರೊಮ್ಯಾರಿಯೋ ಶೆಫರ್ಡ್ನ ತರೋದು. ಸೊ ಆ ಒಂದು ಪ್ಲ್ಯಾನಲ್ಲಿ ಇದ್ದೇ ಇರ್ತಾರೆ. ಸೊ ಬೌಲಿಂಗ್ ಅಂತ ಬಂದಾಗ ಹೇಸಲ್ವುಡ್ ಹಾಗೆ ಭುವನೇಶ್ವರ್, ಅವರ ಜೊತೆಗೆ ರಶೀದಾರ್ ಸಲಾಮ್ ಲಾಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿ ಒಂದು ವಿಕೆಟನ್ನು ತೊಗೊಂಡ್ರೂ ಕೂಡ ಮತ್ತೊಂದು ಆಪರ್ಚುನಿಟಿ ಅವರಿಗೆ ಸಿಗ್ಬೋದು. ಬಟ್ ಅಲ್ಲಿ ಸ್ವಲ್ಪ ರಶೀದಾರ್ ಸಲಾಮ್ ಕೆಲವೊಂದು ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಧರ್ಮಶಾಲಾದಲ್ಲಿ ಚೆನ್ನಾಗಿತ್ತು ಅವ್ರ ಸ್ಪೆಲ್. ಸೊ ಅದನ್ನು ಹೇಗೆ ಕಾಂಬಿನೇಷನ್ನ ಟ್ರೈ ಮಾಡ್ತಾರೆ ಅನ್ನೋದು ನಾವು ನೋಡಬೇಕು. ಬಟ್ ಒಂದು ಮೇಜರ್ ಚೇಂಜ್, ಜಿತೇಶ್ ಶರ್ಮಾನ ಡ್ರಾಪ್ ಮಾಡುವಂಥ ಒಂದು ನಿರ್ಧಾರಕ್ಕೆ RCB ಹೋಗುತ್ತಾ? ಇದು ನಿಜಕ್ಕೂ ಯಕ್ಷ ಪ್ರಶ್ನೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಜಿತೇಶ್ ಶರ್ಮಾ ಬದಲು ವೆಂಕಟೇಶ್ ಅಯ್ಯರ್ನಲ್ಲಿ ತಂದು ಫಿಲ್ ಸಾಲ್ಟ್ ಏನಿದ್ದಾರೆ, ಸೊ ಅವರು ಬೆತ್ತಲ್ ರಿಪ್ಲೇಸ್ಮೆಂಟ್ ಅನ್ನೋ ರೀತಿಯಾಗಿ ಆಡಿಸ್ಬೋದಾ ಅಂತ, ಇಫ್ ಈಸ್ ಕಂಪ್ಲೀಟ್ಲಿ ಫಿಟ್ ಟು ದ ಮ್ಯಾಚ್. ಸೊ ಓವರಾಲ್ ನೋಡಿದ್ರೆ ಒಂದು ಒಳ್ಳೆ ಕಾಂಟೆಸ್ಟ್ ಆಗಿರುತ್ತೆ. ಬಟ್ RCBಗೆ ಮೇಲುಗೈ ಇದೆ. ಒಂದಷ್ಟು ಲೂಪ್ ಹೋಲ್ಗಳನ್ನು ಸರಿ ಮಾಡಿಕೊಂಡ್ರೆ. ಪಟಿದಾರ್ ಲಾಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದರು. ವಿರಾಟ್ ಕೊಹ್ಲಿ ಇಂಥ ಕ್ರಂಚ್ ಗೇಮಲ್ಲಿ ಒಳ್ಳೆ ಗೇಮ್ ಬಂದೇ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಅವ್ರ ಹತ್ರ. ಬಟ್ ಸಾಲ್ಟ್ ಏನಾದರೂ ಬಂದಾಗ ಅವ್ರ ಫಾರ್ಮ್ ಹೇಗಿರುತ್ತೆ ಆಫ್ಟರ್ ಇಂಜುರಿ, ಅದು ಕೂಡ ಒಂದು ಕನ್ಸರ್ನ್. ಟಿಮ್ ಡೇವಿಡ್ ಸಿಕ್ಕಂಥ ಅವಕಾಶದಲ್ಲಿ ಕ್ಯಾಮಿಯೋಗಳು ಚೆನ್ನಾಗಿ ಆಡಿದ್ದಾರೆ. ರೊಮ್ಯಾರಿಯೋ ಶೆಫರ್ಡ್ ಬ್ಯಾಟಿಂಗ್ ಇನ್ನೂ ಕೂಡ ಪ್ರಶ್ನೆಯಲ್ಲಿದೆ. ಬೌಲಿಂಗ್ ಬೆಟರ್. ಲಾಸ್ಟ್ ಒಂದು 2-3 ಮ್ಯಾಚ್ಗಳನ್ನು ನೋಡಿದ್ರೆ ಶೆಫರ್ಡ್ ಇಸ್ ಬೆಟರ್ ಆಗ್ತಿದ್ದಾರೆ ಬೌಲಿಂಗಲ್ಲಿ. ಇನ್ನು ಸುಯಶ್ ಶರ್ಮಾ ಅವರ ಆ ರನ್ ಲೀಕಿಂಗ್, ವಿಕೆಟ್ ಹಿಂದಿನ ಸೀಸನಲ್ಲಿ ತೆಗೆದ ಹಾಗೆ ವಿಕೆಟ್ಗಳು ಅವ್ರದ್ದು ಬರ್ತಾ ಇಲ್ಲ, ಅದೊಂದು ಕನ್ಸರ್ನ್ ಆಗಿರುತ್ತೆ. ಬ್ಯಾಟಿಂಗ್ ಅಂತ ಬಂದಾಗ ಅಲ್ಲಲ್ಲಿ ಕೃಣಾಲ್ ಪಾಂಡ್ಯ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ವೆಂಕಟೇಶ್ ಅಯ್ಯರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದೆ ಅವ್ರದ್ದು.
ಸೊ ಓವರಾಲ್ ನಮ್ಮಲ್ಲಿರುವಂಥ ಕೆಲವೊಂದು ಏನು ಟಿಕ್ ಮಾಡಬೇಕಾದಂಥ ಬಾಕ್ಸ್ಗಳಿದೆಯಲ್ಲ ಅದನ್ನು ಟಿಕ್ ಮಾಡಿಕೊಂಡ್ರೆ ನಾಳೆ ಖಂಡಿತ ನಮಗೆ ಮ್ಯಾಚ್ ಇದೆ. ಇನ್ನೊಂದು, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಮತ್ತೊಂದು ಆಪ್ಷನ್ ಇದೆ, ಬಟ್ ಅದಕ್ಕೆ ಹೋಗದೆ ಸೀದಾ ಫೈನಲ್ ಹೋಗೋದೆ ನಮಗಿರುವಂಥ ಟಾರ್ಗೆಟ್. ಯಾಕಂತಂದರೆ ಒಂದೇ ಹೆಜ್ಜೆ ಫೈನಲಿ ಬಾಕಿ ಇರೋದು. ಸೊ ನೀವು ಟೀಮ್ ಬಗ್ಗೆ ಕಮೆಂಟ್ ಮಾಡಿ, ಹೇಗಿರುತ್ತೆ ನಾಳೆ, ಏನು ಸ್ಕೋರ್ ಮಾಡಬೇಕು, ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ಮುಕ್ತವಾಗಿ ಎಕ್ಸ್ಪ್ರೆಸ್ ಮಾಡಿ. ನಮಸ್ಕಾರ.